ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ ಸೊ ಟಾಪ್ 20 ಕ್ವಶನ್ಗಳನ್ನ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಗಳ ಮೇಲೆ ನೋಡ್ತಾ ಹೋಗೋಣ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ಸೊ ಆ ಥರ ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡಲಾಗಿದೆ. ಸೊ ಆ ಥರ ಲಿಂಕನ್ನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಸೊ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡ್ರೆ ನಿಮ್ಗೆ ಕ್ಲಾಸು ಹಾಗೆ PDF ನೋಟ್ಸು ಹಾಗೆ ಮಾಡಲ್ ಕ್ವಶನ್ ಪೇಪರ ದೊರೆತವು. ಸೊ ತಡ ಮಾಡದೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, which of the following number is a perfect square and also a perfect cube? ಸೊ ಇಲ್ಲಿ ಕೆಳಗೆ 4 ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡ್ಬೋದು 64, 144, 256, 100. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ ಒಳಗೆ ಸೊ ಇದು ಪರ್ಫೆಕ್ಟ್ ಸ್ಕ್ವೇರು ಆಗಿರ್ತದೆ ಹಾಗೆ ಪರ್ಫೆಕ್ಟ್ ಕ್ಯೂಬು ಆಗಿರ್ತದೆ. ಸೊ ಅಂಥ ಸಂಖ್ಯೆ ಇಲ್ಲಿ ಯಾವುದಂತ ಇಲ್ಲಿ ಕೇಳಿದರು. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು. ಸೊ ಇದು 64 ಇದು 8ರ ಸ್ಕ್ವೇರ್ ಆಗಿರ್ತದೆ, ಇದು 144 ಇದು 12ರ ಸ್ಕ್ವೇರ್ ಆಗಿರ್ತದೆ. ನೆಕ್ಸ್ಟ್ 256 ಇದು 16ರ ಸ್ಕ್ವೇರ್ ಆಗಿರ್ತದೆ, ಇದು 110ರ ಸ್ಕ್ವೇರ್ ಆಗಿರ್ತದೆ. ಸೊ ಇಲ್ಲಿ 64 ಅನ್ನೋದು ಇದು 4ರ ಕ್ಯೂಬ್ ಕೂಡ ಆಗಿರ್ತದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, if n is a positive integer such that n square ends with 6, then units digit of n must be ಅಂದರು. ಸೊ ಇಲ್ಲಿ n ಅನ್ನೋದು ಒಂದು ಪಾಸಿಟಿವ್ ಇಂಟಿಜರ. ಸೊ n ಸ್ಕ್ವೇರ್ ಎಂಡ್ಸ್ ವಿತ್ 6. ಸೊ ಇಲ್ಲಿ n ಅನ್ನೋದು ಒಂದು ಯಾವುದರೆ ನಾವು ಇಂಟಿಜರನ್ನು ತೊಗೊಂಡಾಗ n ಸ್ಕ್ವೇರ್ ಅದು 6ದಿಂದ ಎಂಡ್ ಆಗ್ತದೆ. ಅಂದ್ರೆ ಯಾವುದೇ ಒಂದು ಸ್ಕ್ವೇರ್ ನಂಬರ 6ದಿಂದ ಎಂಡ್ ಆಗ್ಬೇಕಂದ್ರೆ ಸೊ ಅದಕ್ಕೆ ಮೊದಲಿಗೆ ನೀವು ಇದನ್ನು ತಿಳ್ಕೊಬೇಕು. 1ರದ 1 ಆಗಿರ್ತದೆ, ಸೊ 2ರದ 4 ಆಗ್ತದೆ, 3ರದ 9 ಆಗ್ತದೆ, 4ರದ 16 ಆಗ್ತದೆ, 5ರದ 25, 6ರದ 36, 7ರದ 49, 8ರದ 64, 9ರದ 81. ಸೊ ಇವುಗಳ ಯೂನಿಟ್ ಡಿಜಿಟ್ಗಳನ್ನ ಚೆಕ್ ಮಾಡಿದ್ರಿ ನೀವು. ಇತರ ಯೂನಿಟ್ ಡಿಜಿಟ್ ಏನದ 1 ಅದ, 2ರದ 4 ಆಗ್ತದೆ, 3ರದ 9 ಆಗ್ತದೆ, 4ರದ 6 ಆಗ್ತದೆ, 5ರದ 5 ಆಗ್ತದೆ, 6ರದ 6 ಆಗ್ತದೆ, 7ರದ 9 ಆಗ್ತದೆ, 8ರದ 4 ಆಗ್ತದೆ, 9ರದ 1 ಆಗ್ತದೆ. ಸೊ ಯೂನಿಟ್ ಡಿಜಿಟ್ ಅಂದರೆ ಇಲ್ಲಿ ಲಾಸ್ಟ್ನೇ ಸಂಖ್ಯೆಯನ್ನು ನೋಡ್ಬೋದು. ಸೊ ಇವು ಎಲ್ಲನೂ ಏನೈತಿ ಇದು ಇವುಗಳ 11ರದು ಯೂನಿಟ್ ಡಿಜಿಟ್ 1 ಆಗ್ತದೆ, 12ರ ತೊಂದಾಗೂ 10ರದು ಯೂನಿಟ್ ಡಿಜಿಟ್ ಸ್ಕ್ವೇರ್ ಮಾಡಿದಾಗ ಅಂದ್ರೆ ಎಂಡ್ ಸ್ಕ್ವೇರ್ ಮಾಡಿದಾಗ ಅವಾಗ 10ರದು ಯೂನಿಟ್ ಡಿಜಿಟ್ 4 ಆಗ್ತದೆ, 13ರೂ ಹಂಗೆ ಆಗುತ್ತೆ. ನೀವು ಅದೇ ರೀತಿ 21, 31, 41 ಹಿಂಗೆಲ್ಲ ತೊಂದ್ರೂ ಅವುಗಳ ಯೂನಿಟ್ ಡಿಜಿಟ್ ಏನಾಗಿರ್ತದೆ ಯಾವಾಗೂ 1 ಆಗಿರ್ತದೆ ಅದನ್ನ ಸ್ಕ್ವೇರ್ ಮಾಡಿದಾಗ. ಸೊ ಇಲ್ಲಿ ನೀವು 11ರ ತೊಗೊಂಡಾಗ 11ರ ಸ್ಕ್ವೇರ್ ಏನಾಗ್ತದೆ ಇಲ್ಲಿ 11 ಸ್ಕ್ವೇರ್ 121 ಆಗ್ತದೆ, 12 ಸ್ಕ್ವೇರ್ ತೊಗೊಂಡಾಗ 144. ಸೊ ಕೊನೆಯಲ್ಲಿ ನೀವು ನೋಡ್ಬೋದು ಇವ ನಂಬರ್ಗಳು ಬರ್ತಾವೆ. ಸೊ ಕೊನೆಯಲ್ಲಿ ಇಲ್ಲಿ ಎಂಡ್ಸ್ ವಿತ್ ಇಲ್ಲಿ 6 ಅಂತ ಹೇಳಿದರು. ಸೊ ಎಂಡ್ಸ್ ವಿತ್ 6 ಬಂದಾಗ ನಮಗಿಲ್ಲಿ ಯಾವ ಒಂದು ಎನ್ನ ಬೆಲೆ ಏನಾಗಿರ್ತದೆ ಅಂದ್ರೆ ಎನ್ ಮಸ್ಟ್ ಬಿ ಸೊ ಎನ್ ಮಸ್ಟ್ ಬಿ ಇಲ್ಲಿ ಕೊನೆಯಲ್ಲಿ 6 ಬಂದದ ಅಂದ್ರೆ ಸೊ 4ರೇ ಆಗಬೇಕು, ಅಥವಾ ಇಲ್ಲಿ ಕೊನೆಯಲ್ಲಿ 6 ಬಂದದ ಅಂದ್ರೆ ಇಲ್ಲಿ 6ರೇ ಆಗಬೇಕು. ಸೊ ಹಾಗಾಗಿ 4 ಮತ್ತು 6 ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇವುಗಳ ಯೂನಿಟ್ ಡಿಜಿಟನ್ನು ನೀವು ನೆನಪಿನಲ್ಲಿ ಇಟ್ಕೊರಿ, ಮುಂದೆ ಬೇಕಾಗ್ತಾವ. ಸೊ ಡೈರೆಕ್ಟ್ ಯೂನಿಟ್ ಡಿಜಿಟ್ ಗೊತ್ತಿತ್ತಂದ್ರೆ ಇದು ಯಾವ್ದು ಸ್ಕ್ವೇರ್ ಆಗ್ತದೆ ಅನ್ನೋದಿಲ್ಲಿ ನಿಮ್ಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಕ್ವಶನ್, ದ ಸ್ಕ್ವೇರ್ ಆಫ್ ಅ ನಂಬರ್ ಈಸ್ 4 ಲೆಸ್ ದ್ಯಾನ್ 5 ಟೈಮ್ಸ್ ಆಫ್ ದ ನಂಬರ್ ಈಸ್ ಅಂದರು. ಸೊ ಇಲ್ಲಿ ಸ್ಕ್ವೇರ್ ನಂಬರ್ ಅದ, ಸ್ಕ್ವೇರ್ ನಂಬರನ್ನು ನಾನು ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ತೋತ್ನು. ಸೊ ಇದು ಯಾವುದಕ್ಕೆ ಈಕ್ವಲ್ ಅದ ಅಂದ್ರೆ 5 ಟೈಮ್ಸ್ ಆಫ್ ಅ ನಂಬರ್. 5 ಟೈಮ್ಸ್ ಅಂದ್ರೆ
5 ಇಂಟು ಎಕ್ಸ್ ಅದ. ಸೊ ಲೆಸ್ ದೆನ್ 4 ಅದ, ಲೆಸ್ ದೆನ್ 4 ಆಗ್ತದೆ. ಸೊ ಲೆಸ್ ದೆನ್ 4 ಆಗ್ತದೆ. ಸೊ ಇವುಗಳ ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದು ಅಂದ್ರೆ ಇವುಗಳ ರಿಯಲ್ ರೂಟ್ಸ್ ಕಂಡುಹಿಡಿದು ಅಂದ್ರೆ ಇಲ್ಲಿ ನಮ್ಗೆ ಆನ್ಸರ್ ಗೊತ್ತಾಗ್ತದೆ. ಸೊ ಇದು ಎಕ್ಸ್ ಸ್ಕ್ವೇರ್ ಈ 5x ಇದ್ದಿಂದ ಈ ಕಡೆ ಬರ್ತಂದ್ರೆ -5x, ಈ -4 ಇದ್ದಿದ್ದು ಈ ಕಡೆ ಬರ್ತಂದ್ರೆ +4 ಇಲ್ಲಿ ಈಕ್ವಲ್ ಟು 0 ಇರ್ತದೆ. ಸೊ ಇವುಗಳನ್ನ ಯಾವ ರೀತಿ ಒಂದು ಒಡ್ಕೋಬೋದಂತ ಇಲ್ಲಿ ನೋಡ್ಬೋದು ನಾವು. ಎಕ್ಸ್ ಸ್ಕ್ವೇರ್ ಈ 5xನ್ನು, ಸೊ ಇವೆರಡು ಸಂಖ್ಯೆಯನ್ನು ಕೂಡಿಸಿರ ನಮಗೆ ಕೂಡಿಸು ಅಥವಾ ಕಳೆದ್ರೆ -5x ಬರಬೇಕು. ಅವ ಎರಡು ಸಂಖ್ಯೆಯನ್ನು ನಾವು ಇಲ್ಲಿ ಇಂಟು ಮಾಡಿದಾಗ ಏನೈತಿ 4 ಅಂತ ಬರಬೇಕು. ಆ ಸಂಖ್ಯೆ ಯಾವುದಂದ್ರೆ ಇಲ್ಲಿ -4x -x +4 ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ -4x -x, ಸೊ ಎರಡನ್ನು ಕೂಡಿಸಿದಾಗ ನಮ್ಗೆ -5x ಬರ್ತದೆ. ಸೊ ಹಾಗಾಗಿ ಈ ರೀತಿ ನಾನು ಇವುಗಳನ್ನ ಬೇರ್ಪಡಿಸ್ಕೊಂಡನು. ಸೊ ಇಲ್ಲಿ ಇವೆರಡು ತ್ರೋಗ ಕಾಮನ್ ಏನು ತಕ್ಕೋದು ನಾವು ಇಲ್ಲಿ ಎಕ್ಸನ್ನು ಕಾಮನ್ ತಕ್ಕೋದು. ಇಲ್ಲೇನು ಉಳಿತದ ಎಕ್ಸ್ ಉಳಿತದ, -4 ಆಗ್ತದೆ. ಸೊ ಈ ಒಂದು ಗ್ರೂಪ್ನಲ್ಲಿ ಏನೈತಿ ಇಲ್ಲಿ -1 ಕಾಮನ್ ತಕ್ಕೋದು. -1 ಕಾಮನ್ ತಗೊಂಡಾಗ ಇಲ್ಲಿ ಏನು ಉಳಿತದ ಎಕ್ಸ್ ಉಳಿತದ. ಸೊ ಇಲ್ಲಿ -4 ಉಳಿತದ. ಸೊ -4 ಯಾಕೆ ಉಳಿತದ ಅಂದ್ರೆ ಸೊ ಇಲ್ಲಿ -1 ಅದ. ಸೊ -1 ಇಂಟು -4 ಮಾಡಿದಾಗ ಇಲ್ಲಿ ನಮ್ಗೆ +4 ಅಂತಲೇ ಬರ್ತದೆ. ಸೊ ಹಾಗಾಗಿ ಇಲ್ಲಿ -4 ನಾವು ತಕ್ಕೋಬೇಕಾಗ್ತದೆ. ನೆಕ್ಸ್ಟ್ ಏನೈತಿ ಇದೊಂದು ಗುಂಪು ಇದೊಂದು ಗುಂಪು. ಸೊ ಇವೆರಡು ಗುಂಪದಿಂದ ನೋಡ್ಬೋದು ನೀವು ಇಲ್ಲಿ -x -4 ಅದ, ಇಲ್ಲಿಯೂ ಕೂಡ x -4 ಅದ. ಸೊ ಹಾಗಾಗಿ x -4 ಎರಡು ಕಡೆ ಕಾಮನ್ ತಗೊಂಡೆ ಅಂದರೆ ಇಲ್ಲಿ ಏನು ಉಳಿತದ ಎಕ್ಸ್ ಉಳಿತದ. ನೆಕ್ಸ್ಟ್ ಇಲ್ಲಿ ಏನು ಉಳಿತದ 1 ಉಳಿತದ. ಸೊ ನೆಕ್ಸ್ಟ್ ಇಲ್ಲಿ x -4 ಮತ್ತು ಇಲ್ಲಿ x -1. ಸೊ ಆವಾಗ x -4 = 0 ಒಂದಾಗ್ತದೆ, x -1 = 0 ಒಂದಾಗ್ತದೆ. ಸೊ ಇಲ್ಲಿ x = 4 ಒಂದಾಗ್ತದೆ, x = 1 ಒಂದಾಗ್ತದೆ. ಸೊ ಹಾಗಾಗಿ ಇಲ್ಲಿ ನಂಬರ್ ಏನೇನು ಬರ್ತಾವಂದ್ರೆ ಇಲ್ಲಿ 4 ಮತ್ತು 1 ಅಂತ ಇಲ್ಲಿ ಬರ್ತದೆ. ಸೊ ಆಪ್ಷನ್ ಎ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ನಂಬರ್ ಆಫ್ ನಾನ್ ಪರ್ಫೆಕ್ಟ್ ಸ್ಕ್ವೇರ್ಸ್ ಬಿಟ್ವೀನ್ 15 ಸ್ಕ್ವೇರ್ ಆ್ಯಂಡ್ 16 ಸ್ಕ್ವೇರ್. ಸೊ ಇಲ್ಲಿ 15 ಸ್ಕ್ವೇರ್ ಮತ್ತು 16 ಸ್ಕ್ವೇರ್ ನಡುವೆ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ಎಷ್ಟು ಬರ್ತಾವಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ 15 ಸ್ಕ್ವೇರ್ ಏನಾಗ್ತದೆ, 15 ಸ್ಕ್ವೇರ್ ಇಲ್ಲಿ 225 ಆಗ್ತದೆ. 16 ಸ್ಕ್ವೇರ್ ಇಲ್ಲಿ 256 ಆಗ್ತದೆ. ಸೊ ಇಲ್ಲಿ ನಾವು ಇವುಗಳ ನಡುವೆ ಯಾವುದೇ ಒಂದು ಸ್ಕ್ವೇರ್ ನಂಬರ್ ಬರೋದಿಲ್ಲ. ಹಾಗಾಗಿ ಇವುಗಳ ಮಧ್ಯೆ ಎಷ್ಟು ಸಂಖ್ಯೆಗಳು ಅದಾವ ಅಂದರೆ ಇಲ್ಲಿ 256 -200 ಇದು 225 ಅದ. ಸೊ ಇದರ ನೆಕ್ಸ್ಟ್ ನಂಬರನ್ನು ತಗೋಬೇಕು, 226 ತಗೋಬೇಕು. ಇಲ್ಲಿ 6ರಲ್ಲಿ 6 ಹೋದರೆ 0, 5ರಲ್ಲಿ 2 ಹೋದರೆ 3, 2ರಲ್ಲಿ 2 ಹೋದರೆ 0. ಸೊ ಇಲ್ಲಿ 30 ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಆಪ್ಷನ್ ಎ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೀವು ಎಣಿಸ್ಬೋದು. ಸೊ ಇಲ್ಲಿ 225 ಇದೊಂದು ಪರ್ಫೆಕ್ಟ್ ಸ್ಕ್ವೇರ್ ಅದ. ಸೊ ಇದರ ಮುಂದಿನ ಸಂಖ್ಯೆ ಯಾವುದು 226, ನೆಕ್ಸ್ಟ್ 227, 228, 229, 230, 231 ಅಪ್ ಟು ಎಲ್ಲಿ ತನಕ ಅಂದರೆ ನಿಮ್ಗೆ ಅಪ್ ಟು 255ವರೆಗೆ ಏನೈತಿ ಇಲ್ಲಿ ಬರ್ತಾವೆ. ಸೊ ಇವಷ್ಟು ಸಂಖ್ಯೆಗಳು ಎಷ್ಟು ಆಗ್ತಾವೆ ಅಂದ್ರೆ 30 ಆಗ್ತಾವೆ. ನೆಕ್ಸ್ಟ್ ಕ್ವಶನ್, if root of 1 + 25 divided by 144 equal to 1 + x by 12 then x is ಅಂದರು. ಸೊ ಇಲ್ಲಿ ರೂಟ್ ಒಳಗೆ ಇದ್ದಿದ್ದನ್ನು ಮೊದಲು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಆ್ಯಡ್ ಮಾಡ್ಕೊಂಡಾಗ ಏನಾಗ್ತದೆ, ಇದು 144 ಇಂಟು ಆಗ್ತದೆ ಇದಕ್ಕೆ ಡೈರೆಕ್ಟಾಗಿ 144 + 25 ಡಿವೈಡೆಡ್ ಬೈ 144 ಆಗ್ತದೆ. ನೆಕ್ಸ್ಟ್ ಈ ಕಡೆ ಏನದ 1 + x by 12 ಅದ. ಸೊ ಇದನ್ನು ಕೂಡ ಏನೈತಿ ಇಂಟು ಮಾಡಿದಾಗ 12 + x ಹೋಲ್ ಡಿವೈಡೆಡ್ ಬೈ 12 ಆಗ್ತದೆ.
ನೆಕ್ಸ್ಟ್ ಇದು ರೂಟ್ ಟೋಟಲ್ ಆಗ್ಯದ. ಸೊ ಇಲ್ಲಿ ರೂಟ 144 ಪ್ಲಸ್ 25 ಅಂದರೆ 169 ಆಗ್ತದೆ, ಡಿವೈಡೆಡ್ ಬೈ 144 ಈಕ್ವಲ್ ಟು 12 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 12. ಸೊ ಇದನ್ನ 169 ಇದ್ದಿದ್ದಾನ ನಾವು 13 ಅಂತ ಬರಿಬೋದು ರೂಟ್ ಹೊರಗೆ. ಇದು 144 ಇದ್ದಿದ್ದಾನ 12 ಅಂತ ರೂಟ್ ಹೊರಗೆ ಬರಿಬೋದು. ಸೊ ಇಲ್ಲಿ 12 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 12. ಸೊ ಈ ಕಡೆ ಇಲ್ಲಿಯೂ 12 ಕ್ಯಾನ್ಸಲ್ ಆಗ್ತದೆ, ಇಲ್ಲಿಯೂ 12 ಕ್ಯಾನ್ಸಲ್ ಆಗ್ತದೆ. ಸೊ ಇಲ್ಲಿ ನಾವು ಈಕ್ವಲ್ ಟು ಆಚೆ ಕಡೆ ಈಚೆ ಕಡೆ ಏನೈತಿ ಕೆಳಗೆ ನಾವು ಇಲ್ಲಿ ಕಡ್ತವನ್ನು ಹೊಡಿಬೋದು. ಸೊ ಈಕ್ವಲ್ ಟು ಒಂದು ಸೈಡ್ ಇದ್ದು ಅಂದ್ರೆ ಮೇಗಿಂದ ಕೆಳಗಿಂದ ಹೊಡಿಬೋದು. ಈಕ್ವಲ್ ಟು ಆ ಕಡೆ ಈ ಕಡೆ ಇದ್ದು ಅಂದ್ರೆ ಏನೈತಿ ಎರಡು ಕೆಳಗಿನ ಹೊಡಿಬೇಕು ಅಥವಾ ಎರಡು ಮೇಗಿನ ಹೊಡಿಬೇಕು. ಸೊ ಇಲ್ಲಿ ಎರಡು ಕೆಳಗಿನ ಸೈಡಿನ ಕಡ್ತಾನ ಹೊಡೆದಿದ್ದಾನು 12 ಒಂದಲೇ, ಇಲ್ಲಿ ಕೂಡ 12 ಒಂದಲೇ. ನೆಕ್ಸ್ಟ್ ಇಲ್ಲಿ ಏನು ಉಳಿತದ 13 ಈಕ್ವಲ್ ಟು 12 ಪ್ಲಸ್ ಎಕ್ಸ್ ಅಂತದ. ಸೊ ನಮಗಿಲ್ಲಿ ಎಕ್ಸ್ ಬೆಲೆ ಬೇಕು, ಹಾಗಾಗಿ 12ನ್ನು ಈ ಕಡೆ ಕಳಿಸ್ರಿ. 13 ಮೈನಸ್ 12 ಈಕ್ವಲ್ ಟು ಎಕ್ಸ್ ಆಗ್ತದೆ. ಎಕ್ಸ್ ಈಕ್ವಲ್ ಟು ಎಷ್ಟಾಗ್ತದೆ 1 ಆಗ್ತದೆ. ಸೊ ಆಪ್ಷನ್ ಎ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ ರೂಟ್ ಆಫ್ 0.009 ಪ್ಲಸ್ ರೂಟ್ ಆಫ್ 0.09 ಪ್ಲಸ್ ರೂಟ್ ಆಫ್ 9 ಈಸ್ ಅಂದರು. ಸೊ ಇಲ್ಲಿ ಮೊದಲಿಗೆ ರೂಟ್ ಆಫ್ 0.00009 ಅದ ಪ್ಲಸ್ ರೂಟ್ ಆಫ್ 0.9 ಅದ ಪ್ಲಸ್ ರೂಟ್ ಆಫ್ 9 ಅದ. ಸೊ ಇಲ್ಲಿ ಈ ಪಾಯಿಂಟ್ ನಂತರ ಎಷ್ಟು ಸಂಖ್ಯೆ ಅದಾವ ಅನ್ನೋದಲ್ಲಿ ನೋಡ್ಕೋಬೇಕು. ಸೊ ಇಲ್ಲಿ ಎಷ್ಟು ಸಂಖ್ಯೆ ಅದಾವ ಅಂದ್ರೆ 2 4 ಸಂಖ್ಯೆ ಅದಾವು. ಸೊ ಇದು 9 ಅನ್ನೋದು ಏನೈತಿ ಇದೊಂದು ವರ್ಗ ಸಂಖ್ಯೆ ಅದ. ಸೊ ಹಾಗಾಗಿ ಇದು 0.03 ಆಗ್ತದೆ. ಸೊ 0.03 ಯಾಕೆ ಆಗ್ತದೆ ಅಂದ್ರೆ ಸೊ ಇದನ್ನು ಸ್ಕ್ವೇರ್ ಮಾಡಿದಾಗ ನಮ್ಗೆ 0.0009 ಅಂತಲೇ ಬರ್ತದೆ. ಸೊ ಇದನ್ನು ಸ್ಕ್ವೇರ್ ಮಾಡಿ ನೋಡ್ರಿ 0.03 ಅವಾಗ ಇಷ್ಟ ಬರ್ತದೆ. ನೆಕ್ಸ್ಟ್ ಪ್ಲಸ್ ಇಲ್ಲಿ 0.9 ಅದ 0.09 ಅದ. ಸೊ ಹಾಗಾಗಿ ಇಲ್ಲಿ 2 ಪ್ಲೇಸ್ ಅದಾವ ಅಂದ್ರೆ ಇಲ್ಲಿ ಪಾಯಿಂಟ್ ನಂತರ 1 ಬರಬೇಕು, ಹಾಗಾಗಿ 0.3 ಆಗ್ತದೆ. ನೆಕ್ಸ್ಟ್ ಇಲ್ಲಿ 9ರ ವರ್ಗಮೂಲ ಏನಾಗ್ತದೆ ಇಲ್ಲಿ 3 ಆಗ್ತದೆ. ಸೊ ಇವುಗಳನ್ನ 3 ಕೂಡಿಸಿದಾಗ ಸೊ ಇದು 3, ಸೊ ಇದು 0.3 ಅದ. ನೆಕ್ಸ್ಟ್ ಇದು 0.03 ಅದ. ಸೊ ಇಲ್ಲಿ 3 ಆಗ್ತದೆ, ಇಲ್ಲಿ 3 ಆಗ್ತದೆ, 0.3 ಆಗ್ತದೆ. ಸೊ 3.33 ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ 6ನೇದ ಆಪ್ಷನ್ ಎ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇಫ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಬೈ 169 ಈಕ್ವಲ್ ಟು 14/13 ದೆನ್ ಎಕ್ಸ್ ಈಸ್ ಅಂದರು. ಸೊ ಇಲ್ಲಿ ಇದನ್ನು ಕೂಡ ಹಿಂದೆ ಮಾಡಿದಾಗ ಏನೈತಿ ಇದನ್ನು ಕೂಡ ಮೊದಲಿಗೆ ರೂಟ್ ಒಳಗೇನು ಪ್ಲಸ್ ಮಾಡು 169 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ. ಸೊ ಇದನ್ನು ಈ ಥರ ಮಾಡೋಕ್ಕಿಂತ ಏನೈತಿ ಸೊ ಇಲ್ಲಿ ರೂಟ್ ಅದ. ಸೊ ರೂಟನ್ನು ಈ ಕಡೆ ಕಳಿಸಿದಾಗ ಏನಾಗ್ತದೆ ಸ್ಕ್ವೇರ್ ಆಗ್ತದೆ. ಹಾಗಾಗಿ ಇಲ್ಲಿ 169 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 169 ಈಕ್ವಲ್ ಟು ಈ ರೂಟ್ ಇದ್ದಿದ್ದು ಈ ಕಡೆ ಬರ್ತಂದ್ರೆ ಏನಾಗ್ತದೆ ಸ್ಕ್ವೇರ್ ಆಗ್ತದೆ. ಸೊ 14ರ ಸ್ಕ್ವೇರ್ ಏನಾಗ್ತದೆ 196 ಆಗ್ತದೆ, ಡಿವೈಡೆಡ್ ಬೈ 13 ಸ್ಕ್ವೇರ್ ಏನಾಗ್ತದೆ 169 ಆಗ್ತದೆ. ಸೊ ಇಲ್ಲಿಯೂ 169 ಈ ಕಡೆಯೂ 169 ಒಂದಲೇ ಕ್ಯಾನ್ಸಲ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ನಮಗೆ 169 ಪ್ಲಸ್ ಎಕ್ಸ್ ಈಕ್ವಲ್ ಟು 196. ಸೊ ಇಲ್ಲಿ ನಮ್ಗೆ ಎಕ್ಸ್ ಎಷ್ಟು ಸಿಕ್ತು ಇಲ್ಲಿ ಎಕ್ಸ್ ಈಕ್ವಲ್ ಟು ಏನಾಗ್ತದೆ 196. ಈ 169 ಈ ಕಡೆ ಕಳಿಸಿದಾಗ ಮೈನಸ್ ಆಗ್ತದೆ. ಎಕ್ಸ್ ಈಕ್ವಲ್ ಟು 196 ಒಳಗೆ 169 ತೆಗೆದಾಗ ನಮ್ಗೆ ಎಷ್ಟು ಉಳಿತದೆ 27 ಇಲ್ಲಿ ಉಳಿತದೆ. ಸೊ ಆಪ್ಷನ್ ಬಿ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ಸ್ಮಾಲೆಸ್ಟ್ ನಂಬರ್ ದ್ಯಾಟ್ ಮಸ್ಟ್ ಬಿ ಆ್ಯಡೆಡ್ ಟು ದ 1780 ಟು ಮೇಕ್ ಇಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂದರು.
ಸೊ ಇಲ್ಲಿ ಇದೊಂದು ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂದ್ರೆ ಇದನ್ನ ಯಾವ ರೀತಿ ಮಾಡ್ಬೇಕಂದ್ರೆ, ಸೊ ಇದನ್ನು ಪಾಯಿಂಟನ್ನು ಕೊಟ್ಟಿರ್ಕಿಲ್ಲ ಅಂದ್ರೆ ಅವಾಗ ಇದನ್ನು ಎರಡೆರಡು ರೀತಿ ಗುಂಪನ್ನು ಮಾಡ್ಕೋಬೇಕು. ಸೊ ಇದು 17 ಅದ. ಸೊ 17ಕ್ಕೆ ಸಮೀಪ ಇರುವಂಥ ವರ್ಗ ಸಂಖ್ಯೆ ಯಾವುದು ಅನ್ನೋದು ನೋಡಬೇಕು. ಸೊ 17ಕ್ಕೆ ಸಮೀಪ ಇರುವಂಥ ವರ್ಗ ಸಂಖ್ಯೆ ಯಾವುದಂದ್ರೆ 16. ಸೊ 16ರದ ವರ್ಗಮೂಲ ಯಾವುದು? 4. ಸೊ ಇಲ್ಲಿ 4 4ಲೇ 16 ಆಗ್ತದೆ. ಡಿವೈಡೆಡ್ ಬೈ ಇಲ್ಲಿ 1 ಉಳಿತದ. ಇದು ನೆಕ್ಸ್ಟ್ ಈ 80 ಇಲ್ಲಿ ಕೆಳಗೆ ತೊಗೋಬೇಕು. ನೆಕ್ಸ್ಟ್ ಈ 4ನ ಇಲ್ಲಿ ಮತ್ತೆ ಹೊಳಿ ಕೊಡಿಸಿ ಇಲ್ಲಿ 8 ಅಂತ ಆಗ್ತದೆ. ಸೊ 8 ಅಂತ ಆದ ನಂತರ ಏನೈತಿ ಇಲ್ಲಿ 180 ಇಲ್ಲಿ ನಾವು ಆ್ಯಡ್ ಮಾಡಬೇಕಾಗೈತಿ ಅಂದ್ರೆ ಸೊ ಈ 180ಕ್ಕಿಂತ ಜಾಸ್ತಿ ಬರುವಂಥ ಸಂಖ್ಯೆಯನ್ನು ತೊಗೋಬೇಕು. ಸೊ ಅವಾಗ ಈ 8ಕ್ಕೆ ನಾವು 3ಲೇ ಇಂಟು ಮಾಡೋಣ. 3ಲೇ ಇಂಟು ಮಾಡಿದಾಗ 3 3ಲೇ 9, 3 8ಲೇ 24. ಸೊ ಇಲ್ಲಿ 3ಲೇ ಇಂಟು ಮಾಡಿದಾಗ 249 ಆಗ್ತದೆ. ಸೊ ಇವುಗಳ 249 ಮತ್ತು 180 ನಡುವಿನ ವ್ಯತ್ಯಾಸವನ್ನು ನೋಡ್ಕೋಬೇಕು. ಸೊ ಇವುಗಳ ನಡುವಿನ ವ್ಯತ್ಯಾಸ ಎಷ್ಟಾಗ್ತದೆ? 69 ಇವುಗಳ ನಡುವಿನ ಡಿಫರೆನ್ಸ್ ಆಗ್ತದೆ. ಸೊ ಇಲ್ಲಿ ನಾವು ಈ 1780ಕ್ಕೆ 69 ಕೂಡಿಸಿದಾಗ ನಮಗೇನೈತಿ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಬರ್ತದೆ. ಸೊ ಆ ಪರ್ಫೆಕ್ಟ್ ಸ್ಕ್ವೇರ್ ಯಾವುದಾಗಿರ್ತದೆ ಅಂದರೆ ಇಲ್ಲಿ 43 ಆಗಿರ್ತದೆ. ಸೊ ಇಲ್ಲಿ 43ರ ಸ್ಕ್ವೇರ್ ಏನಾಗ್ತದೆ ಇಲ್ಲಿ 1780 ಪ್ಲಸ್ 69 ಇದನ್ನ ಕೂಡಿಸಿದಾಗ ಬರುವಂಥ ಮೊತ್ತ ಏನೈತಿ ಅದು 43ರ ಸ್ಕ್ವೇರ್ ಆಗಿರ್ತದೆ. ಹಾಗಾಗಿ ನಾವು ಈ ಒಂದು 1780ಕ್ಕೆ ಕೂಡಿಸಬೇಕಾದ ಸಂಖ್ಯೆ 69. ಸೊ ಇಲ್ಲಿ ಆಪ್ಷನ್ ಒಳಗೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಇದನ್ನು 69 ಅಂತ ಮಾಡ್ಕೊರಿ. ಸೊ ಆಪ್ಷನ್ ಸಿ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ √6 ಪ್ಲಸ್ ರೂಟ್ ಆಫ್ 6 ಪ್ಲಸ್ ಡ್ಯಾಶ್ 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 ಅಂದರು. ಸೊ ಇಲ್ಲಿ ಇದನ್ನು ಯಾವ ರೀತಿ ಬರಿಬೋದು ಅಂದ್ರೆ, ಇದನ್ನು x ಈಕ್ವಲ್ ಟು ರೂಟ್ ಆಫ್ 6 ಪ್ಲಸ್ ಎಕ್ಸ್ ಅಂತ ಇಲ್ಲಿ ನಾವು ಬರಿಬೋದು. ಸೊ ಈ ರೀತಿ ಇದನ್ನು ಬರಿಬೋದು. ಸೊ ಹಾಗಾಗಿ ಈ ರೂಟನ್ನು ಈ ಕಡೆ ತೊಂದಾಗ ಏನಾಗ್ತದೆ ನಮ್ಗೆ ಸ್ಕ್ವೇರ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಈಕ್ವಲ್ ಟು ಏನು ಉಳಿತದೆ 6 ಪ್ಲಸ್ ಎಕ್ಸ್ ಉಳಿತದೆ. ನೆಕ್ಸ್ಟ್ ಈ 6ಅನ್ನು ಈ ಕಡೆ ತೋರಿ, ಎಕ್ಸನ್ನು ಈ ಕಡೆ ತೋರಿ. ಅವಾಗ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು -x -6 ಆಗ್ತದೆ. -x ಮತ್ತು -6 ಆಗ್ತದೆ. ನೆಕ್ಸ್ಟ್ ಇಲ್ಲಿ ಸೊ ಈ ಈಕ್ವೇಷನ್ ಒಳಗೆ ಇಲ್ಲಿ ನಾವು ಇವುಗಳ ರಿಯಲ್ ರೂಟ್ಸನ್ನು ಒಂದು ಫಾರ್ಮುಲಾ ಮುಖಾಂತರ ಹಾಕಿ ನಾವು ಇಲ್ಲಿ ಕಂಡುಹಿಡಿಬೋದು. ಸೊ ಆ ಫಾರ್ಮುಲಾ ಏನಂದ್ರೆ ಇಲ್ಲಿ ಸೊ ಎಕ್ಸ್ನ ಬೆಲೆಯನ್ನು ನಾವು ಯಾವ ರೀತಿ ಕಂಡುಹಿಡಿಬೋದು ಅಂದ್ರೆ -b ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a. ಸೊ ಈ ಫಾರ್ಮುಲಾದಲ್ಲಿ ಹಾಕಿ ನಾವು ಕಂಡುಹಿಡಿಬೋದು. ಸೊ ಇಲ್ಲಿ ಎನ ಬೆಲೆ ಏನಾಗ್ತದೆ, ಎನ ಬೆಲೆ ಅಂದರೆ ಇವುಗಳ ಕೊಯಿಫಿಷಿಯಂಟ ಎನ ಬೆಲೆ ಏನಾಗ್ತದೆ 1 ಆಗ್ತದೆ. ಸೊ ಬಿನ ಬೆಲೆ ಏನಾಗ್ತದೆ ಇಲ್ಲಿ ಎಕ್ಸ್ನ ಕೊಯಿಫಿಷಿಯಂಟ -1 ಆಗ್ತದೆ. ನೆಕ್ಸ್ಟ್ ಸಿನ ಬೆಲೆ ಏನಾಗ್ತದೆ ಇಲ್ಲಿ ಸಿನ ಬೆಲೆ -6 ಆಗ್ತದೆ. ಸೊ ಈ ಎ ಮತ್ತು ಬಿ ಮತ್ತು ಸಿ ಬೆಲೆಯನ್ನು ಇದರಲ್ಲಿ ಹಾಕಿದಾಗ ಸೊ ಇದರಲ್ಲಿ ಹಾಕಿ ನೋಡ್ರಿ -b ಅದ. ಸೊ ಆಲ್ರೆಡಿ ಇಲ್ಲಿ -1 ಅದ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಹಾಗಾಗಿ 1 ಆಗ್ತದೆ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² ಅಂದರೆ ಬಿ ಅಂದರೆ ಇಲ್ಲಿ -1 ಅದ. -1ಅನ್ನು ಸ್ಕ್ವೇರ್ ಮಾಡಿದಾಗ +1 ಆಗ್ತದೆ ಮೈನಸ್. ಸೊ ಇಲ್ಲಿ 4 ಅದ. ಎ ಅಂದರೆ 1 ಅದ. 4 ಇಂಟು ಎ ಅಂದರೆ 4 ಆಗ್ತದೆ. ನೆಕ್ಸ್ಟ್ 4 ಇಂಟು 6 ಅಂದರೆ 24 ಆಗ್ತದೆ. ಸೊ ಇಲ್ಲಿ ಮೈನಸ್ ಅದ, ಇಲ್ಲಿಯೂ ಮೈನಸ್ ಅದ, ಇಲ್ಲಿಯೂ ಕೂಡ ಮೈನಸ್ ಅದ. ಸೊ ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 4 6 24 ಆಗ್ತದೆ. ಸೊ ಡಿವೈಡೆಡ್ ಬೈ 2 ಇಂಟು ಎ ಅಂದರೆ 1 ಅದ. ಹಾಗಾಗಿ ಇದು 2ನ ಆಗ್ತದೆ. ನೆಕ್ಸ್ಟ್ 1 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 25 ಇದಾಗ್ತದೆ ಡಿವೈಡೆಡ್ ಬೈ 2 ಆಗ್ತದೆ. ನೆಕ್ಸ್ಟ್
1 ಪ್ಲಸ್ ಆರ್ ಮೈನಸ್ ಇಲ್ಲಿ √25 ಅಂದ್ರೆ ನಾವು 5 ಅಂತ ಬರಿಬೋದು. ಸೊ ಇಲ್ಲಿ ಪ್ಲಸ್ ಆರ್ ಮೈನಸ್ 2 ಅದ. ಸೊ ಇಲ್ಲಿ ಒಂದು ಸಂಖ್ಯೆ ಏನಾಗ್ತದೆ, ಇಲ್ಲಿ 1 ಪ್ಲಸ್ 5 ಅಂತ ತೊಗೊಂಡಾಗ 6/2 ಅಂತ ಆಗ್ತದೆ. ಇನ್ನೊಂದು 1 ಮೈನಸ್ 5 ಅಂತ ತೊಗೊಂಡಾಗ -4/2 ಅಂತ ಆಗ್ತದೆ. ಸೊ ಇಲ್ಲಿ ಒಂದು 3 ಆನ್ಸರ್ ಬರ್ತದೆ, ಒಂದು -2 ಆನ್ಸರ್ ಬರ್ತದೆ. ಸೊ ಹಾಗಾಗಿ ಇಲ್ಲಿ ನಾವು ಪಾಸಿಟಿವ್ ಅನ್ನು ತಗೋಬೇಕು. ಹಾಗಾಗಿ ಆಪ್ಷನ್ ಬಿ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ 3 ಅನ್ನೋದನ್ನು ತೊಗೊಂಡಾಗ ನಾವು ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇಫ್ ರೂಟ್ ಆಫ್ 2n ಈಕ್ವಲ್ ಟು 64 ದೆನ್ n ಈಸ್ ಅಂದರು. ಸೊ ಇಲ್ಲಿ ಈ ರೂಟ್ ಆಫ್ 2n ಇದ್ದಿದ್ದಾನ ಈ 64ಅನ್ನು ಯಾವ ರೀತಿ ಬರಿಬೋದು ಅಂದ್ರೆ ನಾವು 212 ಅಂತ ಇಲ್ಲಿ ನಾವು ಬರಿಬೋದು. 2/6 ಆಗ್ತದೆ ಇದು. ಸೊ ಎರಡನ್ನು 6 ಸಲ ಇಂಟು ಮಾಡಿದಾಗ ನಮ್ಗೆ 64 ಬರ್ತದೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರ್ಬೇಕಾರೆ 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಮಾಡಿದಾಗ ಇಲ್ಲಿ 4 ಇಂಟು 4 ಇಂಟು 4. ಸೊ 4 4 16 16 ಇಂಟು 4 ಅಂದರೆ ಇಲ್ಲಿ 64 ಆಗ್ತದೆ. ಸೊ ಹಾಗಾಗಿ 2/6 ಅಂತ ಬರಿಬೋದು. 2/6 ಅಂತ ಬರೆದಾಗ ಇಲ್ಲಿ 2n ಅದ. ಸೊ ಈ ರೂಟನ್ನು ಈ ಕಡೆ ಕಳಿಸಿದಾಗ ಏನಾಗ್ತದೆ, ಸ್ಕ್ವೇರ್ ಆಗ್ತದೆ. ಸೊ ಇಲ್ಲಿ 2/6 ಅದ, ಈ ರೂಟ್ ಇದ್ದಿದ್ದು ಈ ಕಡೆ ಹೋತಂದ್ರೆ ಸ್ಕ್ವೇರ್ ಆಗ್ತದೆ. ನೆಕ್ಸ್ಟ್ 2n ಈಕ್ವಲ್ ಟು ಏನಾಗ್ತದೆ, ಇಲ್ಲಿ ಈ 6 ಮತ್ತು 2 ಏನಾಗ್ತದೆ ಈ ರೀತಿ ಹೋಲ್ ಸ್ಕ್ವೇರ್ ಬರ್ತಂದ್ರೆ ಇವೆರಡು ಇಂಟು ಆಗ್ತದೆ. ಸೊ ಅವಾಗ 6 ಇಂಟು 2 ಅಂದರೆ ಇಲ್ಲಿ 12 ಆಗ್ತದೆ. ಸೊ ಇಲ್ಲಿ ಎರಡು ಥರದ್ದು ಇಲ್ಲಿ ಕೆಳಗಿನ ನೋಡ್ಬೋದು ಬೇಸನ್ನು ಇಲ್ಲಿ 2 2 ಅದ. ಸೊ n ಈಕ್ವಲ್ ಟು ಏನಾಗ್ತದೆ ಇಲ್ಲಿ 12 ಆಗ್ತದೆ. ಸೊ ಆಪ್ಷನ್ ಸಿ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಡಿಜಿಟ್ ಇನ್ ಅ ಯೂನಿಟ್ಸ್ ಪ್ಲೇಸ್ ಆಫ್ ರೂಟ್ ಆಫ್ 15,876 ಅಂದರು. ಸೊ ಯೂನಿಟ್ ಪ್ಲೇಸ್ ಒಳಗಿಂದ ಸಂಖ್ಯೆ ಯಾವುದು ಬರ್ತದೆ ಅಂತ. ಸೊ ಇದನ್ನು ಕೂಡ ಆಗಲೇ ಹೇಳಿದ ರೀತಿಯಲ್ಲಿ ಮಾಡಬೇಕಾಗ್ತದೆ. ಸೊ 15,876 ಅದ. ಸೊ ಇವುಗಳನ್ನ ಎರಡೆರಡು ಗುಂಪುಗಳದ್ದು ಈ ರೀತಿ ಮಾಡ್ಕೋಬೇಕು. ಸೊ ಇಲ್ಲಿ ಕೊನೆಯಲ್ಲಿ 1 ಅದ. ಸೊ 1ಗೆ ಸಮೀಪ ಇರುವಂಥ ವರ್ಗ ಸಂಖ್ಯೆ ಯಾವುದಂದ್ರೆ 1 ಆಗ್ತದೆ. ಸೊ ಹಾಗಾಗಿ 1 0 ಆಗ್ತದೆ. ನೆಕ್ಸ್ಟ್ 58 ಇಲ್ಲಿ ಕೆಳಗಡೆ ತೋರಿ. ಸೊ ಈ 1ಕ್ಕೆ ಮತ್ತು ಹೊಳ್ಳಿ ಈ 1ಅನ್ನು ಕೂಡಿಸಿದಾಗ ಇಲ್ಲಿ 2 ಆಗ್ತದೆ. ಸೊ 2 ತೊಗೊಂಡಿವಿ ಅಂದ್ರೆ ಈ 58ಕ್ಕೆ ಸಮೀಪ ಇರುವಂಗೆ ಈ 2ಕ್ಕೆ ಎಷ್ಟರಲ್ಲೇ ಇಂಟು ಮಾಡ್ಬೇಕಂದ್ರೆ 2ಲೇನ ಇಂಟು ಮಾಡಿರಿ. 2ರಲ್ಲಿ ಇಂಟು ಮಾಡಿರಿ ಅಂದರೆ ಇಲ್ಲಿ 44 ಆಗ್ತದೆ. ನೆಕ್ಸ್ಟ್ 8ರಲ್ಲಿ 4 ಹೋದ್ರೆ 4, 5ರಲ್ಲಿ 4 ಹೋದ್ರೆ 1. ಸೊ ಈ 76ನ ಕೆಳಗೆ ತೋರಿ. ಸೊ ಇಲ್ಲಿ 22 ಅದ. ಸೊ 22ಕ್ಕೆ ಮತ್ತು 2ಅನ್ನು ಕೂಡಿಸ್ರಿ 24 ಆಗ್ತದೆ. ಸೊ ಈ 24ಕ್ಕೆ ಯಾವ ಒಂದು ಸಂಖ್ಯೆ ಅಂದ ಇಲ್ಲಿ ಇಂಟು ಮಾಡ್ಬೇಕು. ಇಲ್ಲಿ ಇಂಟು ಮಾಡಿದಾಗ 1476 ಆಗ್ತದೆ ಅಂದರೆ ಇಲ್ಲಿ. ಸೊ ಇಲ್ಲಿ ಮೊದಲಿಗೆ ನೋಡ್ಬೇಕು, ಇಲ್ಲಿ ವರ್ಗ ಸಂಖ್ಯೆಯಲ್ಲಿ ಕೊನೆಯಲ್ಲಿ 6 ಅದ ಅಂದ್ರೆ ಕೊನೆಯಲ್ಲಿ 6 ಯಾವಾಗ ಬರ್ತದೆ ಅಂದ್ರೆ 4ರ ಇರಬೇಕು ಅಥವಾ 6ರ ಇರಬೇಕು. ಸೊ ಕೊನೆಯಲ್ಲಿ 4ರ ಇತ್ತಂದ್ರೆ ಅಥವಾ 6ರ ಇತ್ತಂದ್ರೆ ಮಾತ್ರ ಏನೈತಿ ಕೊನೆಯಲ್ಲಿ ಇಲ್ಲಿ 6 ಬರ್ತದೆ. ಸೊ ಹಾಗಾಗಿ ಈ 24ಕ್ಕೆ 6ರಲ್ಲೇ ಇಂಟು ಮಾಡಿರಿ. ಸೊ 6ರಲ್ಲೇ ಇಂಟು ಮಾಡಿದಾಗ 6 6ಲೆ 36, 6 4ಲೆ 24, 3 27 ಆಗ್ತದೆ. ಸೊ 6 2ಲೆ 12, 2 14. ಸೊ ಇಲ್ಲಿ 6ರಲ್ಲೇ ಇಂಟು ಮಾಡಿದಾಗ 1476 ಬರ್ತದೆ. ಸೊ ಹಾಗಾಗಿ ಇಲ್ಲಿ 6 ಆಗ್ತದೆ. ಸೊ ಇಲ್ಲಿ 126 ಈ ಥರ ವರ್ಗಮೂಲ ಆಗಿರ್ತದೆ. ಸೊ ಯೂನಿಟ್ ಡಿಜಿಟ್ದಾಗ ನೋಡ್ಬೋದು ನೀವು ಇಲ್ಲಿ 6 ಅಂತ ಬಂದದ. ಸೊ ಹಾಗಾಗಿ ಆಪ್ಷನ್ ಸಿ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್,
If a root of 1 plus root of 1 plus root of 1 plus equal to x, then x satisfies ಅಂದರು. ಸೊ ಇಲ್ಲಿ ಇದೇಗಳ ಹೇಳಿದಂಗೆ ಏನೈತಿ, ಎಕ್ಸ್ ಈಕ್ವಲ್ ಟು ಏನಾಗ್ತದೆ, ರೂಟ್ ಆಫ್ ಎಕ್ಸ್ ಪ್ಲಸ್ 1 ಆಗ್ತದೆ. ನೆಕ್ಸ್ಟ್ ಈ ರೂಟನ್ನು ಈ ಕಡೆ ತೊಂದಾಗ ಸ್ಕ್ವೇರ್ ಆಗ್ತದೆ, ಈಕ್ವಲ್ ಟು ಎಕ್ಸ್ ಪ್ಲಸ್ 1. ಸೊ ಇಲ್ಲಿ ಆಪ್ಷನ್ ಎ ಮತ್ತು ಡಿ ಎರಡೂ ಕರೆಕ್ಟ್ ಆಗ್ತಾವೆ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಎಕ್ಸ್ ಪ್ಲಸ್ 1 ಅಂದ್ರೂ ಒಂದು, 1 ಪ್ಲಸ್ ಎಕ್ಸ್ ಅಂದ್ರೂ ಒಂದು ಆಗ್ತದೆ ಇಲ್ಲಿ. ಸೊ ಹಾಗಾಗಿ ಆಪ್ಷನ್ ಎ ಮತ್ತು ಡಿ ಎರಡೂ ಇಲ್ಲಿ ಕರೆಕ್ಟ್ ಅದಾವು. ನೆಕ್ಸ್ಟ್ ಕ್ವಶನ್, ದ ಲಾರ್ಜೆಸ್ಟ್ 4 ಡಿಜಿಟ್ ಪರ್ಫೆಕ್ಟ್ ಸ್ಕ್ವೇರ್ ಈಸ್ ಅಂದರು. ಸೊ ಇಲ್ಲಿ ಲಾರ್ಜ್ ನಂಬರ್ ಯಾವುದಾದ 4 ಡಿಜಿಟ್ ಸ್ಕ್ವೇರ್ ಅಂತ ಇಲ್ಲಿ ಕೇಳಿದರು. ಹಾಗಾಗಿ 4 ಡಿಜಿಟ್ ಇದ್ದಿದ್ದ ಲಾರ್ಜ್ ನಂಬರ್ ಅಂದ್ರೆ 9999. ಸೊ ಇಲ್ಲಿ 99 ಗೊತ್ತದ. ಸೊ ಇದ್ರ ಮುಂದಿನ ಸಂಖ್ಯೆ ಎಷ್ಟಾಗ್ತದೆ, ಇಲ್ಲಿ ನಮಗೆ 10,000 ಆಗ್ತದೆ. ಸೊ 10,000 ಆತಂದ್ರೆ, ಸೊ 10,000 ನಾವು 10,000 ಸ್ಕ್ವೇರ್ ರೂಟನ್ನು ಡೈರೆಕ್ಟಾಗಿ ಹೇಳ್ಬೋದು 100 ಅಂತ. ಸೊ 100 ನಮ್ಗೆ ಗೊತ್ತದ. ಸೊ ಇದಕ್ಕಿಂತ ಕಡಿಮೆ ಇರೋದು ಯಾವ್ದು, 99. ನೆಕ್ಸ್ಟ್ 99 ಸ್ಕ್ವೇರನ್ನು ಕಂಡು ಹಿಡಿದ್ರೆ ಆಯ್ತು, ನಮಗೆ ಇಲ್ಲಿ 4 ಡಿಜಿಟ್ ಪರ್ಫೆಕ್ಟ್ ಸ್ಕ್ವೇರ್ ಸಿಗ್ತದೆ. ಸೊ 99 ಇಂಟು 99 ಮಾಡಿದಾಗ ನಮಗೆ ಇಲ್ಲಿ 9,801 ಇಲ್ಲಿ ಬರ್ತದೆ. ಸೊ ಆಪ್ಷನ್ ಎ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ಅಥವಾ ನೀವು ಈಗ ಮೇಲ್ಗಡೆ ಹೇಳಿದ ರೀತಿಯಲ್ಲಿ ನೀವು ಏನೈತಿ, ಈ ರೀತಿಯಲ್ಲಿ ಕೂಡ ಇವುಗಳನ್ನ ಒಂದೊಂದಾಗಿ ಹಾಕಿ ನೀವು ಚೆಕ್ ಮಾಡಿ ನೋಡ್ಬೋದು ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಆಗ್ತದೆ ಅಂತ. ನೆಕ್ಸ್ಟ್ ಕ್ವಶನ್, ದ ನಂಬರ್ ಆಫ್ ಡಿಜಿಟ್ ಇನ್ ಅ ಸ್ಕ್ವೇರ್ ರೂಟ್ ಆಫ್ 1 2 3 4 5 6 4 5 4 3 2 1 ಅದ. ಸೊ ಇಲ್ಲೊಂದು ಲಾಜಿಕ್ ಅದ, ಏನಪ್ಪ ಅಂತಂದ್ರೆ, ಸೊ ಇಲ್ಲಿ 11 ಸ್ಕ್ವೇರ್ ಏನಾಗ್ತದೆ, 1 2 1 ಆಗ್ತದೆ. 111 ಸ್ಕ್ವೇರ್ ಏನಾಗ್ತದೆ, 1 2 3 2 1 ಆಗ್ತದೆ. ಅದೇ ರೀತಿ 11,111 ಸ್ಕ್ವೇರ್ ಏನಾಗ್ತದೆ, 1 2 3 4 3 2 1 ಆಗ್ತದೆ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ನಂಬರ್ ಆಫ್ ಡಿಜಿಟ್ ಎಷ್ಟು ಅಂಕಿಗಳದಾವ ಇಲ್ಲಿ ಕೇಳಿದಾರೋ ಈ ರೂಟದ ಈ ಸ್ಕ್ವೇರ್ ರೂಟ್ ಒಳಗೆ. ಸೊ ಇಲ್ಲಿ 11,111 ಸ್ಕ್ವೇರ್ ಮಾಡಿದಾಗ ನಮ್ಗೆ 1 2 3 4 5 4 3 2 1 ಆಗ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಈ ಥರದ ಸ್ಕ್ವೇರ್ ರೂಟ್ ಒಳಗೆ ಇಲ್ಲಿ ನಮ್ಗೆ ಎಷ್ಟು ಸಂಖ್ಯೆಗಳು ನೋಡೋಕೆ ಸಿಗ್ತಾವೆ ಅಂದ್ರೆ ಇಲ್ಲಿ 5 ಸಿಗ್ತಾವೆ. ಸೊ ಹಾಗಾಗಿ ಆಪ್ಷನ್ ಬಿ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸೊ 15 ರೂಟ್ ಎಕ್ಸ್ ಪ್ಲಸ್ 1/√x ಈಕ್ವಲ್ ಟು 3, ದೆನ್ ಎಕ್ಸ್ ಪ್ಲಸ್ 1/x ಈಸ್ ಅಂದರು. ಸೊ ಇಲ್ಲಿ ಇದನ್ನು ಸ್ಕ್ವೇರ್ ಮಾಡಿರಿ, ಇದನ್ನು ಬೋತ್ ಸೈಡ್ ಸ್ಕ್ವೇರಿಂಗ್ ಮಾಡಿದಾಗ ರೂಟ್ ಆಫ್ ಎಕ್ಸ್ ಪ್ಲಸ್ 1/√x ಸ್ಕ್ವೇರ್ ಈಕ್ವಲ್ ಟು 3 ಸ್ಕ್ವೇರ್ ಮಾಡಿದಾಗ 9 ಆಗ್ತದೆ. ನೆಕ್ಸ್ಟ್ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರದ ಫಾರ್ಮುಲಾ ಬರ್ತದೆ. ಸೊ ಇಲ್ಲಿ ಎ ಸ್ಕ್ವೇರ್ ಅಂದ್ರೆ ರೂಟ್ ಎಕ್ಸ್ ಅಂದರೆ ಎಕ್ಸ್ ಆಗ್ತದೆ, ಇಲ್ಲಿ 1/x ಆಗ್ತದೆ, 2 ಇಂಟು ರೂಟ್ ಎಕ್ಸ್ ಇಂಟು 1/√x ಆಗ್ತದೆ ಈಕ್ವಲ್ ಟು 9 ಅದ. ಸೊ ಇಲ್ಲಿ ರೂಟ್ ಎಕ್ಸ ಈ ರೂಟ್ ಎಕ್ಸ ಗೆಟ್ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಎಕ್ಸ್ ಪ್ಲಸ್ 1/x ಈಕ್ವಲ್ ಟು ಪ್ಲಸ್ 2 ಈಕ್ವಲ್ ಟು 9 ಆಗ್ತದೆ. ನೆಕ್ಸ್ಟ್ ನಮಗೆ ಬೇಕಾಗಿದ್ದ ಎಕ್ಸ್ ಪ್ಲಸ್ 1/x ಈಕ್ವಲ್ ಟು ಈ 2 ಪ್ಲಸ್ ಅದ, ಈ ಕಡೆ ಹೋಗ್ತಂದ್ರೆ ಮೈನಸ್ ಆಗ್ತದೆ, 9 - 2 ಆಗ್ತದೆ. ಸೊ ಈಕ್ವಲ್ ಟು ಇಲ್ಲಿ 7 ಆಗ್ತದೆ. ಸೊ ಆಪ್ಷನ್ ಎ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ನಂಬರ್ ವೆನ್ ಸ್ಕ್ವೇರ್ಡ್ ಇನ್ಕ್ರೀಸ್ಡ್ ಬೈ 100% ದ ನಂಬರ್ ಈಸ್ ಅಂದರು. ಸೊ 1 ಸ್ಕ್ವೇರ್ ಮಾಡಿರಿ 1 ಬರ್ತದೆ, √2 ಸ್ಕ್ವೇರ್ ಮಾಡಿರಿ, √2 ಸ್ಕ್ವೇರ್ ಮಾಡಿದಾಗ ರೂಟ ಮತ್ತು ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಗಿ 2 ಬರ್ತದೆ. 2 ಸ್ಕ್ವೇರ್ ಮಾಡಿದಾಗ ಇಲ್ಲಿ 4 ಬರ್ತದೆ.
ರೂಟ್ 3 ಸ್ಕ್ವೇರ್ ಮಾಡಿದಾಗ ನಮಗಿಲ್ಲಿ 3 ಬರ್ತದೆ. ಸೊ ಹಾಗಾಗಿ ಇಲ್ಲಿ ಯಾವ ಒಂದು ಸ್ಕ್ವೇರ್ ಮಾಡಿದಾಗ 100% ಇನ್ಕ್ರೀಸ್ ಅಂದ್ರೆ ಅದು ಆ ಸಂಖ್ಯೆ 2 ಪಟ್ಟು ಇತ್ತಂದ್ರೆ ಏನೈತಿ ಇಲ್ಲಿ ಡಬಲ್ ಆಗಿರ್ತದೆ. ಸೊ ಡಬಲ್ ಇತ್ತಂದ್ರೆ ಏನೈತೆ ಅದ 100% ಅಂತ ತಿಳ್ಕೊಬೇಕು. ಸೊ ಇಲ್ಲಿ 2 ಅದ. ಸೊ 2ರ ಡಬಲ್ ಇಲ್ಲಿ 4 ಆಗಿದೆ. ಸೊ 100% ಇದು ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಇಪ್ಪ ರೂಟ್ ಆಫ್ 5 ಪ್ಲಸ್ 2 ರೂಟ್ 6 ಈಕ್ವಲ್ ಟು ರೂಟ್ ಎ ಪ್ಲಸ್ ರೂಟ್ ಬಿ ದೆನ್ ಎ ಪ್ಲಸ್ ಬಿ ಈಸ್ ಅಂದರು. ಸೊ ಇದನ್ನು ಕೂಡ ಏನೈತಿ ಬೋತ್ ಸೈಡ ಸ್ಕ್ವೇರಿಂಗ್ ಮಾಡಿರಿ. ಸ್ಕ್ವೇರಿಂಗ್ ಮಾಡಿದಾಗ ಇಲ್ಲಿ ರೂಟ್ ಕ್ಯಾನ್ಸಲ್ ಆಗ್ತದೆ. ಅವಾಗ ಏನಾಗ್ತದೆ ಇದು 5 ಪ್ಲಸ್ 2 ರೂಟ್ 6 ಈಕ್ವಲ್ ಟು ಇಲ್ಲಿ ರೂಟ್ ಎ ಪ್ಲಸ್ ರೂಟ್ ಬಿ ಹೋಲ್ ಸ್ಕ್ವೇರ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ರೂಟ್ ಎ ಪ್ಲಸ್ ಬಿ ಇಲ್ಲಿ ರೂಟ್ ಎ ಇದ್ದಿದ್ದ ಏನ ಆಗ್ತದೆ, ಯಾಕಂದ್ರೆ ರೂಟ್ ಎನ ಸ್ಕ್ವೇರ್ ಮಾಡಿದಾಗ ನೆಕ್ಸ್ಟ್ ರೂಟ್ ಬಿದ ಸ್ಕ್ವೇರ್ ಮಾಡಿದಾಗ ಅದು ಬಿನ ಆಗ್ತದೆ. ನೆಕ್ಸ್ಟ್ ಇಲ್ಲಿ 2 ಇಂಟು ರೂಟ್ ಎ ಇಂಟು ರೂಟ್ ಬಿ. ಸೊ ಇಲ್ಲಿ ಎ ಪ್ಲಸ್ ಬಿ ಇಲ್ಲಿ ಬರ್ತೇನೆ ನೋಡ್ರಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಈ ಫಾರ್ಮುಲಾದಾಗ ಹಾಕಿದನ್ನ ಡೈರೆಕ್ಟ್ ನೀವು ನೋಡ್ಕೊರಿ. ಎ ಸ್ಕ್ವೇರ್ ಅಂದರೆ ಇಲ್ಲಿ ರೂಟ್ ಎ ಅದ. ರೂಟ್ ಎ ಅನ್ನು ಇಲ್ಲಿ ನಾವು ಸ್ಕ್ವೇರ್ ಮಾಡಿದಾಗ ಎ ಬರ್ತದೆ. ಅದೇ ರೀತಿ ಬಿ ರೂಟ್ ಬಿ ಅನ್ನು ಸ್ಕ್ವೇರ್ ಮಾಡಿದಾಗ ನಾವು ಬಿನ ಬರ್ತದೆ. ನೆಕ್ಸ್ಟ್ ಅದು ಇಂಟು ಆಗ್ತದೆ. ನೆಕ್ಸ್ಟ್ ಇಲ್ಲಿ 5 ಪ್ಲಸ್ 2 ರೂಟ್ 6 ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ 2 ಇಂಟು ರೂಟ್ ಎ ಬಿ. ಸೊ ಇಲ್ಲಿ ಇವು ಎರಡಕ್ಕೂ ನಾವು ಕಂಪೇರ್ ಮಾಡಿದಾಗ ನಮ್ಗೆ ಇಲ್ಲೂ 2 ಅದ, ಇಲ್ಲೂ 2 ಅದ. ಇಲ್ಲಿ ಎ ಪ್ಲಸ್ ಬಿ ಅಂದರೆ ಇಲ್ಲಿ 5 ಆಗ್ತದೆ, ಇಲ್ಲಿ ಎ ಬಿ ಅಂದರೆ ಇಲ್ಲಿ 6 ಆಗ್ತದೆ. ಸೊ ಹಾಗಾಗಿ ಇಲ್ಲಿ ನಮ್ಗೆ ಬೇಕಾಗಿದ್ದು ಎ ಬಿ. ಸೊ ಎ ಪ್ಲಸ್ ಬಿ ಇಲ್ಲಿ ನಾವು ಏನು ತೊಗೋಬೋದು, ಇಲ್ಲಿ 5 ಅಂತ ತೊಗೋಬೋದು. ಸೊ ಎ ಪ್ಲಸ್ ಬಿ ಇಲ್ಲಿ 5 ಅಂತಂದಾಗ ಎರಡು ಸಂಖ್ಯೆಯನ್ನು ಕೂಡಿಸಿದಾಗ 5 ಬಂದದ. ಅವ ಎರಡು ಸಂಖ್ಯೆಯನ್ನು ಇಂಟು ಮಾಡಿದಾಗ ನಮಗಿಲ್ಲಿ 6 ಬಂದದ. ಸೊ ಆ ಸಂಖ್ಯೆಗಳು ಯಾವಾಗಿರ್ತವೆ 2 ಮತ್ತು 3 ಆಗಿರ್ತವೆ. ಸೊ ಇವೆರಡು ಸಂಖ್ಯೆನ ಕೂಡಿಸಿದಾಗ 5 ಬರ್ತದೆ. ಇವ ಎರಡು ಸಂಖ್ಯೆನ ಇಂಟು ಮಾಡಿದಾಗ ಇಲ್ಲಿ 6 ಬರ್ತದೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ 5 ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಆಪ್ಷನ್ ಎ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ದ ಲೀಸ್ಟ್ ನಂಬರ್ ಸಬ್ಸ್ಕ್ರೈಬ್ ಫ್ರಾಮ್ ದ 1850 ಟು ಮೇಕ್ ಇಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಅಂದರು. ಸೊ ಇಲ್ಲೂ ಎರಡೆರಡು ಭಾಗವನ್ನು ಮಾಡ್ಕೊರಿ. 50 ಒಂದು ಆಗ್ತದೆ, 18 ಒಂದು ಆಗ್ತದೆ. ಸೊ 18ಕ್ಕೆ ಸಮೀಪ ಇರುವಂಥ ವರ್ಗ ಸಂಖ್ಯೆ 16. ಸೊ ಹಾಗಾಗಿ 4 ಇಂಟು 4 ಮಾಡಿ 16 ಆಗ್ತದೆ. ಇಲ್ಲಿ 2 ಉಳಿತದೆ, ಇಲ್ಲಿ 50 ಆಗ್ತದೆ. ನೆಕ್ಸ್ಟ್ 4ಅನ್ನು ಆ್ಯಡ್ ಮಾಡ್ಕೊರಿ 8 ಆಗ್ತದೆ. ಸೊ ಇಲ್ಲಿ ಸಬ್ಸ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಇದಕ್ಕಿಂತ ಕಡಿಮೆ ಇರುವಂಥ ತೊಗೋಬೇಕು. 8 ಮೂರಲೆ ಎಷ್ಟಾಗ್ತದೆ, 3 ಮೂರಲೆ 9, 8 ಮೂರಲೆ 24. ಸೊ 249. ಸೊ 3 ತೊಂದಾಗ ಸೊ 10ರಲ್ಲಿ 9 ಹೋದ್ರೆ 1 ಉಳಿತದೆ, 5ರಲ್ಲಿ 0 0. ಸೊ ಇಲ್ಲಿ 1ಅನ್ನು ನಾವಿಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಏನೈತಿ ಅದು 43ರ ವರ್ಗ ಸಂಖ್ಯೆ ಇಲ್ಲಿ ಆಗ್ತದೆ. ಸೊ 43ರ ವರ್ಗ ಸಂಖ್ಯೆ 1849 ಆಗ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ನೆಕ್ಸ್ಟ್ 19ನೇದ. ಸೊ ಇಲ್ಲಿ ಇದನ್ನು ರೂಟ್ 169 ಇದ್ದಿದ್ದು ಇದನ್ನು 13 ಅಂತ ಬರ್ತದೆ. ಸೊ 13 ಪ್ಲಸ್ 108 ಅಂದರೆ ಎಷ್ಟಾಗ್ತದೆ, 121 ಆಗ್ತದೆ. ಸೊ 121 ರೂಟ್ದಾಗೈತಿ. ಸೊ 121 ರೂಟ್ದಾಗಿದ್ದ ಹೊರಗೆ ಬರ್ತಂದ್ರೆ 11 ಆಗ್ತದೆ. ಸೊ 11 ಪ್ಲಸ್ 25 ಅಂದರೆ ರೂಟ್ 16 ಆಗ್ತದೆ. ರೂಟ್ 36 ಆಗ್ತದೆ. ರೂಟ್ 36 ಹೊರಗೆ ಬರ್ತಂದ್ರೆ ಏನಾಗ್ತದೆ 6 ಆಗ್ತದೆ. ಸೊ ರೂಟ್ 10 ಪ್ಲಸ್ 6 ಅಂದ್ರೆ ರೂಟ್ 10 ಪ್ಲಸ್ 6 ಅಂದ್ರೆ ರೂಟ್ 16 ಆಗ್ತದೆ. ನೆಕ್ಸ್ಟ್ ಇಲ್ಲಿ ಆನ್ಸರ್ 4 ಆಗ್ತದೆ. ಸೊ ಆಪ್ಷನ್ ಎ ಏನಾಗ್ತದೆ ಕರೆಕ್ಟ್ ಆಗ್ತದೆ. ಸೊ ಇವೇನು ಈಜಿ ಇದಾವೆ 19ನೇದ.
ನೆಕ್ಸ್ಟ್ ಲಾಸ್ಟ್ ಕ್ವಶನ್. If n is the smallest number such that n into 360 is a perfect square, then n is ಅಂದರು. ಸೊ ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂದ್ರೆ 360ಗೆ ಎಷ್ಟರಿಂದ ಸ್ಮಾಲೆಸ್ಟ್ ನಂಬರ್ ಯಾವ ಒಂದು ಸಂಖ್ಯೆಯಿಂದ ಇಂಟು ಮಾಡ್ಬೇಕಂದರು. ಸೊ ಇಲ್ಲಿ 5ರಿಂದ ಇಂಟು ಮಾಡಿದಾಗ ಪರ್ಫೆಕ್ಟ್ ಸ್ಕ್ವೇರ್ ಆಗೋದಿಲ್ಲ. ಸೊ 10ರಿಂದ ಇಂಟು ಮಾಡಿದಾಗ ಏನಾಗ್ತದೆ, 3600 ಆಗ್ತದೆ. ಸೊ ಈ 3600 ಒಂದು 60ರ ಸ್ಕ್ವೇರ್ ಆಗಿರ್ತದೆ. ಸೊ ಹಾಗಾಗಿ ಆಪ್ಷನ್ ಬಿ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ 20 ಕ್ವಶನ್ಗಳ ಮುಗಿದು. ಸೊ ನೆಕ್ಸ್ಟ್ ನಾಳೆಗೆ ಏನೈತಿ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಮೇಲೆ ಏನೈತಿ ಟಾಪ್ 20 ಕ್ವಶನ್ಗಳನ್ನ ತೆಗೆದುಕೊಂಡು ಬರ್ತೀನಿ. ಸೊ ಆದಷ್ಟು ಏನೈತಿ ಗ್ರೂಪ್ದಾಗ ಮೊದಲ ಇದನ್ನ PDF ಅನ್ನು ಹಾಕಿರ್ತೀನಿ. ಸೊ ನಿಮ್ಮ ಆನ್ಸರ್ಗಳನ್ನ ಏನೈತಿ ನೀವು ಎಲ್ಲ ಕೀ ಆನ್ಸರ್ಗಳನ್ನ ಸೆಂಡ್ ಮಾಡಿರಿ. ಸೊ ನಿಮಗೆ ಎಷ್ಟು ಕರೆಕ್ಟ್ ಆಗಿದಾವೆ ಅನ್ನೋದನ್ನು ನಾನು ನಿಮ್ಗೆ ಮೆಸೇಜ್ ಮಾಡಿ ಅಲ್ಲಿ ಗ್ರೂಪ್ನಲ್ಲಿ ತಿಳಿಸಿರ್ತೀನಿ. ಸೊ ಇನ್ನೂ ಏನಾದರೂ ಡೌಟ್ಗಳಿದ್ದರೆ ನೀವು ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.